ಆಳ್ವಿಕೆಯನ್ನು ಮಾಡ್ತಾ ಇರುವವ ಹರಿಶ್ಚಂದ್ರ ನಾಮಕನಾದಂತಹ ನಾನು ಈ ನಾಡಿನ ಅಧಿಕಾರ ಎನ್ನುವುದು ನನಗೆ ದೊರಕಿದ್ದು ಅನಿವಾರ್ಯವೂ ಹೌದು, ಅನಿರೀಕ್ಷಿತವೂ ಹೌದು. ನನ್ನ ಅಪ್ಪನಾದಂತಹ ಸತ್ಯಮೃತ ಭೂಪತಿಗಳಿಗೆ ಶತಾತ್ಮರವನ್ನು ಮಾಡುವುದರ ಮೂಲಕ ನಾಲ್ಕು ಲೋಕದ ಗದ್ದುನೇ ದಾರಬೇಕು ಎನ್ನುವಂತಹ ಅಪೇಕ್ಷೆ ಇದ್ದವರಲ್ಲಿ ಗುರುಗಳಾದಂತಹ ವಶಿಷ್ಠರ ಮುಖೇನ 99 ಯಾಗವನ್ನು ಮಾಡಿದರು. 100ನೇ ಯಾಗವನ್ನು ಮಾಡುವುದಕ್ಕೆ ಮುಂದಾದಾಗ ಗುರುಗಳ ಅನುಪಸ್ಥಿತಿ ಕಂಡು ಬಂತು. ಆದ್ರೆ ಅವರು ಬರುವಲ್ಲಿಯವರೆಗೆ ಕಾಯುವಂತಹ ತಾಳ್ಮೆ ನನ್ನ ಅಪ್ಪನಿಗೆ ಇಲ್ಲದಾಗಿ ಹೋಯಿತು. ನೇರವಾಗಿ ಗುರುಪುತ್ರರಾದಂತಹ ವಾಸಿಷ್ಠರ ಬಳಿಗೆ ಹೋದರು. ಅವರಲ್ಲಿ ಕಾಡಿಕೊಂಡು ಬೇಡಿಕೊಂಡು 100ನೇ ಯಾಗವನ್ನು ಮಾಡಿ ನನ್ನನ್ನು ಸ್ವರ್ಗಲೋಕಕ್ಕೆ ಕಳುಹಿಸಿಕೊಡಿ ಅಂತ. ಆವಾಗ ಅವರೇನು ಹೇಳಿದರು, ನಮ್ಮಿಂದ ಸಾಧ್ಯ ಇಲ್ಲ, ಯಾಕಂದ್ರೆ ನಿನ್ನ ಹಣೆಯಲ್ಲಿ ಇಂತಹ ಬರಹ ಇಲ್ಲ, ನಿನಗಂತಹ ಯೋಗ ಇಲ್ಲ, ಆದ ಕಾರಣ ನಿನ್ನ ಮನೆಗೆ ನಡೆ ಅಂತ ಹೇಳಿದ್ರು. ಅವರ ಮಾತನ್ನು ಕೇಳಿ ನನ್ನ ಅಪ್ಪ ಕುಪಿತರಾದರು. ಸಿಟ್ಟು ನೆತ್ತಿಗೇರಿದವರಿಗೆ ಅದರ ಪರಿಣಾಮವಾಗಿ ಪರಿಪರ್ಯವಾಗಿ ಅವರನ್ನು ನಿಂದಿಸತೊಡಗಿದ್ರು. ನೀವಲ್ಲದಿದ್ರೆ ಏನಂತೆ ಬೇರೆ ಬ್ರಾಹ್ಮಣರನ್ನು ತರಿಸಿ ಅವರನ್ನು ಕೇಳಿ ಯಾಗವನ್ನು ಮಾಡಿ ಆಮೇಲೆ ಸ್ವರ್ಗಕ್ಕೆ ಹೋಗ್ತೇನೆ. ಈ ಮಾತನ್ನು ಕೇಳುವಾಗ ಗುರುಪುತ್ರರಿಗೂ ಸಿಟ್ಟು ನೆತ್ತಿಗೇರಿತು. ಅದರ ಪರಿಣಾಮವಾಗಿ ನಿನ್ನ ವರ್ತನೆ ಎನ್ನುವುದು ಚಾಂಡಾಲ ವರ್ತನೆಯಾಗಿದೆ. ಆದ ಕಾರಣ ನೀನು ಹೀಗಿರಬಾರದು, ನೀನು ಚಾಂಡಾಲನಾಗಿ ಹೋಗು ಶಾಪ ಕೊಟ್ಟು. ಶಾಪದ ಪರಿಣಾಮ ಆ ಕ್ಷಣದಲ್ಲೇ ಚಾಂಡಾಲತ್ವ ಎನ್ನುವುದು ನನ್ನ ಅಪ್ಪನನ್ನು ಬಾಧಿಸುವುದಕ್ಕೆ ಪ್ರಾರಂಭವಾಯಿತು. ಎಷ್ಟರ ಮಟ್ಟಿಗೆ ಅಂದ್ರೆ ದಿನನಿತ್ಯವೂ ಅವರ ಮುಖವನ್ನು ಕಾಣುವಂತಹ ದ್ವಾರಪಾಲಕನಿಗೂ ಅವರ ಗುರುತೆ ಸಿಗದಷ್ಟು ಚಾಂಡಾಲತ್ವವನ್ನು ಬಾಧಿಸಿತ್ತು. ವಿಚಾರ ನನ್ನಲ್ಲಿಗೆ ಬಂತು. ಅಪ್ಪನನ್ನು ಕಂಡೆ. ಆಮೇಲೆ ನಡೆದಂತಹ ವಿಚಾರವನ್ನು ನನ್ನಲ್ಲಿ ಹೇಳಿದರು. ಅವರಲ್ಲಿ ಕಾಡಿಕೊಂಡೆ ಬೇಡಿಕೊಂಡೆ. ಗುರುಗಳ ಬಳಿಗೆ ನಾನು ಹೋಗ್ತೇನೆ, ಗುರುಪುತ್ರರಲ್ಲಿ ಕಾಡಿ ಬೇಡಿ ಅವರ ಸೇವೆಯನ್ನು ಮಾಡಿ ಅವರನ್ನು ಸಂತುಷ್ಟರನ್ನಾಗಿಸಿ ಆ ಮೂಲಕವಾಗಿ ನಿಮ್ಮ ಚಾಂಡಾಲತ್ವವನ್ನು ದೂರ ಮಾಡ್ತೇನಪ್ಪ. ಅದಕ್ಕೆ ಅವರು ಒಪ್ಪದಿದ್ರೆ ಕಾಡನ್ನು ಸೇರಿಕೊಂಡು ಪರಶುಮನ ತಪಸ್ಸನ್ನು ಮಾಡಿ ಪಡೆದಂತಹ ವರದಿಂದಲಾಗಿ ನಿನಗೆ ಬಂದಂತಹ ಈ ಪಿಡುಗನ್ನು ದೂರ ಮಾಡ್ತೇನೆ. ಆವಾಗ ನನ್ನ ಅಪ್ಪ ಹೇಳಿದರು, ಬೇಡ ಮಗ, ಏನಿದ್ರು ನಾಡಿಯನ್ನು ನೀನೇ, ನನ್ನ ಪ್ರಯತ್ನವನ್ನು ನಾನು ಬಿಡುವುದಿಲ್ಲ, ಅದನ್ನು ಮುಂದುವರಿಸ್ತೇನೆ ಅಂತ ಅವರು ಹೊರಟು ಹೋದರು. ಆಮೇಲೆ ಗುರುಮುಖೇನವಾಗಿ ಈ ನಾಡಿನ ಸಿಂಹಾಸನವನ್ನು ಏರಿದ್ದೇನೆ ನಾನು. ಒಟ್ಟೊಳಗವನ್ನಿತ್ತಂತ ಈ ಕಾಲಕ್ಕೆ ಯಾರು ಬಂದಿದ್ದಾರಂತಲ್ಲ, ಯಾರು ಬರಲಿ. ನೀನು ಈಗ ಅಕ್ಷರಾಭ್ಯಾಸ ಪ್ರಾರಂಭ ಮಾಡಿದಷ್ಟೇ ಆದಮೇಲೆ ಈ ನೇರ ನೀನು ಮನುಷ್ಯನ ಪ್ರಾಣಿ.
ಹಾಗಾದ್ರೆ ಸರಿ. ಮನುಷ್ಯಲ್ಲ ನೀನೇನೆಂದ್ರೆ? ಮುನಿಷ್ಯ. ನೀನು ಎಲ್ಲಿಯವ ನೀನು? ನಾನು ಕಾಡಿನವ. ಕಾಡಿನವ. ನಾಡಿಗೆ ಇರ್ತದ್ದೇನು? ಕಾಡಿನ ಉಂಟು. ಏನಪ್ಪ? ಸರಿ ಹೇಳ್ಬೇಕಾದ್ರೆ ಪ್ರಭು ಅಂತ ಹೇಳು. ಅದೇ ಪ್ರಭು. ನೀವು ನಾನೇ ಹೇಳಿದಂತಹ ಮಾತು ನಾನು ಯಾವಾಗಲೂ ಮಾತಾಡ್ತೇನೆ. ಹೌದು, ಯಾವಾಗಲೂ ಮಾತಾಡಿದ್ದಲ್ಲ. ಮತ್ತೆ ನೀವು ಹೇಳಿದ ಒಂದು ಮಾತು ನನ್ನ ಕಿವಿಯಲ್ಲಿ ಇನ್ನೂ ಕೂಡ ಕುಯ್ ಅಂತ ಉಂಟು. ನನ್ನ ಪ್ರಾರಬ್ಧವೇ. ನಾನು ಇಷ್ಟು ಮಾತಾಡ್ತೇನೆ, ಅವನಿಗೆ ಹೇಳಿದ್ದು ಒಂದೇ ಮಾತಾಡ್ತೇನೆ. ಹೌದು. ಯಾವುದು ಯಾವುದು? ದುಡಿದುಣ್ಣ ಮಹಾರಾಯ. ದುಡಿದುಣ್ಣ ಮಹಾರಾಯ. ಅದು ದುಡಿದುಣ್ಣು. ಅದೇನದು? ದುಡಿದುಣ್ಣು ಮಹಾರಾಯ. ದುಡಿದುಣ್ಣು ಮಹಾರಾಯ. ಕೈ ಮೊಸರಾದರೆ ಬಾಯಿಯಲ್ಲಿ ಕೆಸರು. ಕೈಯೋ ಎಲ್ಲ ಅಸಂಬದ್ಧ ಪ್ರಲಾಪಿಸಿ. ಹೌದೇನಾ? ಏನದು? ಕೈ ಮೊಸರಾದರೆ ಬಾಯಿಯಲ್ಲಿ ಕೈ ಕೆಸರಾದರೆ ಬಾಯಿ ಮೊಸರು. ಅದು ಗಾದೆ ಮಾತದ್ದು. ಎಲ್ಲಿ ಅದು ಮೊಸರು ಉಂಟಲ್ಲ? ನೀನು ಕೆಸರನ್ನು ತಿಂತೀಯಾ? ಹೇಳಿದ್ರಲ್ಲ, ಮೊಸರು ಕೆಳಗಾಯ್ತು, ಕೆಸರು ಬಾಯಿಗಾಯ್ತು. ಆಯ್ತು ರಾಯರೇ. ಹಾಗೆ ನೀವು ಅಲ್ಲಲ್ಲಿ ನಮಗೆ ಸ್ವಲ್ಪ ಸ್ವಲ್ಪ ಜಾಗ ಕೊಟ್ಟಿದ್ದೀರಲ್ಲ? ಅಲ್ಲಲ್ಲಿ ಕೊಡ್ಲಿಲ್ಲ, ಒಂದೇ ಕಡೆಯಲ್ಲಿ ಕೊಟ್ಟಿದ್ದೆ. ಯಾಕೆ ಅಲ್ಲಲ್ಲಿ ವ್ಯವಸ್ಥೆ ಮಾಡಿ ಕೊಟ್ಟಿದ್ದೆ? ಅಲ್ಲಿ ಅಲ್ಲಿ ನಾವು ನಮ್ಮದೇ ನಿಮ್ಗೆಲ್ಲ ಕಷ್ಟ ಇದೆ. ಒಂದು ಕಡೆಯಲ್ಲಿ ತೋರಿಸಿದ್ರೆ ಅದರ ಸುತ್ತಮುತ್ತ ಇರುವುದೆಲ್ಲ ಮತ್ತೆ ಇವ್ರದೇ ಆಗ್ತದೆ. ತೋರಿಸಬೇಕು ಅಂತ ಇಲ್ಲ. ಮತ್ತೆ ಅಲ್ಲಿ ಕಷ್ಟ ಆದ್ರೆ ಒಂದು 4 ದಿವಸ ಇಲ್ಲಿಗೆ ಬನ್ನಿ ಅಂತ ಹೇಳಿದ್ರು ಸಾಕು, ಮತ್ತೆ ನಮ್ಮದೇ. ಅಲ್ಲಿ ಒಂದು 4 ದಿವಸ ಹೋಗಿ ನೋಡುದು ಹೇಗೆ ಆಗ್ತದೆ ನೋಡ್ಬೇಕು. ಮತ್ತೆ ನಮ್ಮದೇ. ಸ್ವಲ್ಪ ಕಷ್ಟ ಉಂಟುತ್ತಾದ್ರೆ ಮತ್ತೆ ಮೊದಲಿನಲ್ಲಿ. ಆಯ್ತು, ಒಟ್ಟಿನಲ್ಲಿ ನೀವೇ ಇರುವುದಲ್ವ? ಹೌದು, ನಾವೇ ನಮ್ಮ ಜಾತಿಯವರೇ. ಅಲ್ಲಲ್ಲಿ ಜಾಗದಲ್ಲಿ ಏನ್ ಮಾಡಿದಿರಿ? ನಾವು ಕೃಷಿಯನ್ನು ಮಾಡಿದ್ದೇವೆ. ಅದಕ್ಕಾಗಿಯೇ ಹೇಳಿದ್ದು ನಾನು, ಅದುವೇ ಪ್ರಧಾನವಾಗಿರ್ಬೇಕೆನ್ನುವ ಕಾರಣಕ್ಕಾಗಿ ನಿಮ್ಗೆ ಆ ಜಾಗ ಕೊಟ್ಟದ್ದು. ಹೌದು. ಏನೆಲ್ಲ ಕೃಷಿ ಮಾಡಿದ್ದೀರಿ? ನಾವೆಲ್ಲ ಒಂದು 4-5 ಜನ ಸೇರಿಕೊಂಡು ಭಜನೆ ಮಾಡಿದೆವು. ಒಳ್ಳೆ. ನಾವು ಯಾವುದಾದ್ರೂ ಒಂದು ಒಳ್ಳೆಯ ಕಾರ್ಯವನ್ನು ಮಾಡುವುದಕ್ಕೆ ಮುಂದಾದಾಗ ಭಜನೆಯನ್ನು ಮಾಡಿಯೇ ಪ್ರಾರಂಭಿಸಿದೆವು ಅಂತಾದ್ರೆ ದೇವರ ಅನುಗ್ರಹ ಎನ್ನುವುದು ಪರಿಪೂರ್ಣವಾಗಿ ನಮಗೆ ದೊರಕುತ್ತದೆ.
ಮೊದಲಿಗೆ ಮೊದಲಿಗೆ ಅಲ್ಲ, ಮತ್ತೆ ಕೂಡ ಭಜನೆ ಮಾಡಿ. 4 ಮಂದಿ ಸೇರಿಕೊಂಡು 4 ಮಂದಿ ಸೇರಿ ಭಜನೆ ಮಾಡಿ. ಈ ಭಜನೆಗೆ 4 ಮಂದಿಯಾ? 4 ಮಂದಿ ಸಾಕಪ್ಪ. ಯಾಕೆ? ಒಬ್ಬ ಬದಿಯಿಂದ ಹೊಂಡ ತೆಗೆಯಲಿಕ್ಕೆ, ಒಬ್ಬ ಅದರಲ್ಲಿ ಬೀಜವನ್ನು ಬಿತ್ತುವುದಕ್ಕೆ, ಮತ್ತೊಬ್ಬ ಮಣ್ಣನ್ನು ಮುಚ್ಚುವುದಕ್ಕೆ. ಈ ಭಜನೆಗೆ ಹೊಂಡ ತೆಗೆಯುವುದು ಯಾಕೆ? ಭಜನೆ ಸರ್ಕಾರಿ ಭಜನೆ. ಈಗ ಹಾಗೊಂದು ಪ್ರಾರಂಭ ಆಗಿಲ್ಲ, ಅವರದ್ದು ಭಜನೆ ಉಂಟಾ? ಸರ್ಕಾರಿ ಭಜನೆ ಗೊತ್ತಿಲ್ವಾ? ದೇವರ ಭಜನೆ, ಅದು ಸ್ಮರಣೆ, ಅದು ಭಕ್ತಿಯಿಂದ ಜಗದೊಡೆಯನು ನಿನ್ನು ನೆನೆಯುವುದೇ ಭಜನೆ. ಅದಲ್ಲ ವ್ಯಾಖ್ಯಾನ ಮಾಡ್ಲಿಕ್ಕೆ ಹೋಗ್ಬೇಡ. ಅದಲ್ಲ. ಓ ತರಕಾರಿ ಭಜನೆ, ಭಜನೆ ಅದನ್ನು ನೀನು ಸರಕಾರಿ ಭಜನೆ ಅಂತ ಹೇಳ್ತೀಯ. ತರಕಾರಿ ಭಜನೆ ಭಜನೆ ಆಗಿದ? ಆಗಿದೆ, ಆಗಿದೆ. ತುಂಬಾ ಆಗಿದೆ. ಎಂತದ ಅವಸ್ಥೆ ಎಲ್ಲ ಭಜನೆ. ಇಲ್ಲಿಗೆ ಬರುವಾಗ ಯಾಕೆ ತರಲಿಲ್ಲ? ಅದು ನಾನು 4 ಕೊಂಡರು ಅವರಿಗೆ ಕೊಡ್ಬೋದಿತ್ತಲ್ಲ. ಅವರಿಗೆ ಭಜನೆ ಅಂತ ಹೇಳಿದ್ರೆ ಪ್ರಾಣ ಬಿಡ್ತಾರೆ. ಅವರು ಅಲ್ಲ, ಅವರಿಗಿಂತ ಮೊದಲು ಆ ಜಾಗದಲ್ಲಿ ಒಬ್ಬರಿದ್ರು ಅವರ ಗುರುಗಳು. ಹೌದೌದು, ಹೌದು. ಅವರಿಗೆ ಬಹಳ ಪ್ರೀತಿ. ಅವರು ನನ್ನಲ್ಲಿ ಹೇಳಿದ್ರು, ಹಾ. ನನಗೊಂದು 4 ಭಜನೆ ಕೊಡು ಮಾರೆ. ನೀನು ಬರ್ತಿ ಅಂತ ಇವತ್ತು ಅವರಿಗೆ ಗೊತ್ತಿರ್ತಿದ್ರೆ ಯಾರಿಗಾದ್ರೂ ಹೇಳಿ ಕಳಿಸ್ತಿದ್ರು, ಬರುವಾಗ ನೀನೊಂದು ಸ್ವಲ್ಪ ಇಟ್ಕೋ ಅಂತ. ಕೊಟ್ಟಿದ್ದೇನೆ. ಸರಿ, ಇಲ್ಲಿಗೆ ಬರುವಾಗ ಯಾಕೆ ತರಲಿಲ್ಲ? ಅವರು ಮನುಷ್ಯರು ತಿನ್ನುವಾಗೆ ತಿನ್ನುವುದಿ. ಯಾರು? ಅವರ? ಹೌದು. ಹೇಗೆ ತಿಂತಾರೆ? ಅದನ್ನು ಸರಿಯಾಗಿ ಈಗ ನಾವು ಒಂದು ತರಕಾರಿಯನ್ನು ತಿನ್ನುವುದು ಹೇಗೆ ಹೇಗೆ? ಕತ್ತರಿಸಿ ಪದಾರ್ಥ ಮಾಡಿ ಬೇಯಿಸಿ ತಿನ್ನುವುದು. ನಾವು ಅಂತ ಹೇಳ್ಬೇಡ, ನಾವು ಹಾಗೆ. ನೀನು ಹೇಗೆ ಅಂತ ನನಗೆ ಗೊತ್ತಿಲ್ಲ. ಹಾಗೆ. ಹೌದಾ? ಸರಿ. ಆದ್ರೆ ಅವರು ಹಾಗಲ್ಲ. ಮತ್ತೆ ಬೆಂಕಿಯಲ್ಲಿ ಸುಟ್ಟು ಅದರ ಸಿಪ್ಪೆ ತೆರೆದು ಅದಕ್ಕೆ 2 ಕಾಯಿ ಮೆಣಸನ್ನು ಸೇರಿಸಿ ಅಲ್ಲಿಗೆ ಹಿಟ್ಟುಕಿ ಅದು ಎಂತದ್ದು ಅದರದ್ದು ಬದನೆಂದು ಬೊಜ್ಜ. ಬದನೆಗೂ ಬೊಜ್ಜ ಮಾಡಿ ಬೊಜ್ಜು. ನಿನಗೊಂದು ಮಾತು ಹೇಳ, ಈ ಭಜನೆಯನ್ನು ಯಾವ ರೀತಿಯಾಗಿ ಪದಾರ್ಥ ಮಾಡಬೇಕು, ಅದನ್ನು ಯಾವ ರೀತಿಯಾಗಿ ಎಲ್ಲ ಪದಾರ್ಥದಲ್ಲಿ ಉಪಯೋಗ ಮಾಡಬೇಕು ಎನ್ನುವುದನ್ನು ಈ ಪ್ರಪಂಚದಲ್ಲಿ ಬ್ರಾಹ್ಮಣರಿಗೆ ತಿಳಿದಷ್ಟೊಂದು ಯಾರಿಗೂ ತಿಳಿದಿರುವುದಕ್ಕೆ ಸಾಧ್ಯ ಇಲ್ಲ. ಏನೆಲ್ಲ ಮಾಡ್ತಾರೆ ಗೊತ್ತುಂಟ? ಒಂದು ಪದಾರ್ಥದಲ್ಲಿ ಅವರಿಗೆ ಬದನೆ ಬೇಕು ಅಂತ ಇಲ್ಲ. ಒಂದು ಸೌತೆಕಾಯಿ ಸಿಕ್ಕಿದ್ರೆ ಸಾಕು. ಏನ್ ಮಾಡ್ತಾರೆ? ಉಪ್ಪಿನಕಾಯಿ ಸೌತೆಕಾಯಿ ಇತ್ತು, ಅದರದ್ದು ಪಲ್ಯ, ಅದರದ್ದೇ ಸಾಂಬಾರು, ಅದರ ಸಿಪ್ಪೆದ್ದು ಚಟ್ನಿ, ಅದರ ಬೀಜದ್ದು ಪಾಯಸ, ಅದರದ್ದು ಮಜ್ಜಿಗೆ ಮಾಡ್ಲಿಕ್ಕೆ ಇಷ್ಟು ಮಾಡ್ತಾರೆ. ಲಕ್ಷಣ. ಆದ್ರೆ ನಾನು ಬ್ರಾಹ್ಮಣರ ಮನೆಯಲ್ಲಿ ಊಟ ಮಾಡ್ತೀನಿ. ಯಾಕಪ್ಪ? ಯಾಕೆಂತ ಹೇಳಿದ್ರೆ ನಮ್ಮ ನಿನಗೆ ಅವರು ಬದನೆ ಕೊಂಡು ಹೋಗುವ ಊಟ ಮಾಡುತ್ತ ಹೇಳಿಲ್ವಾ? ಅವರು ಊಟ ಮಾಡುವಂತ ಹೇಳಿದ್ರು ನಾನು ಊಟ ಮಾಡುವುದಿಲ್ಲ. ಯಾಕೆ? ನಾನು ಬ್ರಾಹ್ಮಣರು ನಮ್ಮ ನೆರೆಕೆರೆ ಮನೆಯ ಬ್ರಾಹ್ಮಣರು ಊಟಕ್ಕೆ ಕರೆದಿದ್ರು, ಹೋಗಿದ್ದೆ. ನಿನ್ನ ನೆರೆಕರೆಯಲ್ಲಿ ಬ್ರಾಹ್ಮಣರು ನಿಂತಿದ್ದಾರಲ್ಲ. ಹೌದೌದು. ಅವರು ಊಟ ಮಾಡ್ಲಿಕ್ಕೆ ಕರೆದ್ರು, ಹೋದೆ. ಬ್ರಾಹ್ಮಣರ ಊಟ ಎಲ್ಲ ಬಹಳ ಒಳ್ಳೆದಿತ್ತು, ಊಟವನ್ನು ಮಾಡಿದೆ. ಸರಿ. ನಾ ಎದ್ದಾಗ ಅವರು ಒಂದೇ ಮಾತು ಹೇಳಿದ್ರು, ಏನು ನೋಡ್ತಾ ಇದ್ದಿ ಸೆಗಣಿ ಹಾಕು ಅಂತ. ನೀನೇನ್ ಮಾಡಿದೆ? ನಾನು ಹೇಳಿದೆ, ಸ್ವಾಮಿ ಈಗ ನನ್ನಿಂದ ಸಾಧ್ಯ ಇಲ್ಲ, ನಾನು ನಾಳೆ ಬೆಳಿಗ್ಗೆ ಬಂದು ಸೆಗಣಿ ಹಾಕಿ ಹೋಗ್ತೇನೆ. ಯಾಕೆ ಅದು? ಯಾಕೆ ನಾಳೆ ಬೆಳಿಗ್ಗೆ ಬರ್ತೇನೆ ಅಂತ ಹೇಳಿದ್ರು. ನಾಳೆ ಬೆಳಿಗ್ಗೆ ಅಂತ ಹೇಳಿದ್ರೆ ಅವರು ಹೇಳಿದ್ದೇನು ಸಗಣಿ ಹಾಕ್ಲಿಕ್ಕೆ. ಸೆಗಣಿ ಹಾಕ್ಲಿಕ್ಕೆ ಬಗ್ಗಬೇಕು ಬೇಡ? ಅದು ಎಷ್ಟು ಬೇಕು? ಒಂದು ಇಷ್ಟನ್ನು ಬಗ್ಗಬೇಕು. ಅದಕ್ಕೆ ಹೊಟ್ಟೆ ತುಂಬ ಊಟ ಮಾಡಿ ಅಷ್ಟು ಬಗ್ಲಿಕ್ಕೆ ಆಗ್ತದ? ನೀನು ಏನು ಅರ್ಥ ಮಾಡಿಕೊಂಡು? ಏನು? ಬ್ರಾಹ್ಮಣರ ಮನೆಯಲ್ಲಿ ಊಟ ಮಾಡಿದ್ರೆ ನಾವು ಊಟ ಮಾಡಿದಂತಹ ಸ್ಥಳದ ಅಶುದ್ಧವಾಗಿರ್ತದೆ. ಹೌದು. ಅದಕ್ಕಾಗಿ ಅದನ್ನು ಶುದ್ಧ ಮಾಡುವುದಕ್ಕಾಗಿ ಗೋಮಯ ತಂದು ಸಾರಿಸಬೇಕು ಅಂತ ಹೇಳಿದ್ದು ಅದೊಂದು ಸಂಪ್ರದಾಯ, ಒಂದು ಆಚಾರ. ಈಗ ನಾನು ಎಲ್ಲಿ ತಪ್ಪಿದ್ದೇನೆ ಅಂತ ಬೇಕಲ್ಲ. ಮತ್ತೆ ನೀನೇನೋ ಬೇರೆ ಅಪಾರ್ಥ ಕಲ್ಪಿಸಿಕೊಂಡು ಹೇಳಿದಂತಲ್ಲ. ಅದು ಹೇಳುವವನ ನಾಲಿಗೆ ಅಲ್ಲ, ಕೇಳುವವನ ಕಿವಿಯ ತಪ್ಪು. ಯಾಕೆ ಅಂತ ಕೇಳಿದ್ರೆ ಒಂದು ಸೆಗಣಿಯನ್ನು ಸಾರಿಸಬೇಕು ಅಂತಂದ್ರೆ ಇಷ್ಟಾದ್ರೂ ಬಗ್ಗಬೇಕವಾ? ಊಟ ಮಾಡಿ ಅಷ್ಟು ಬಗ್ಲಿಕ್ಕೆ ಆಗುತ್ತಲ್ಲ. ಸರಿ. ಈಗ ಒಂದು ವೇಳೆ ನಾನು ಕೂತಲ್ಲಿ ಅಶುದ್ಧವೇ ಆಗುತ್ತದೆ ಅಂತ ಇದ್ರೆ ನನಗೆ ದನವನ್ನು ಕಟ್ಟಿದ ಹಿಂಭಾಗದಲ್ಲೇ ಕೊಡ್ಬೋದಿತ್ತಲ್ಲ ಊಟ. ನೀನು ಕೆಲಸ ಮಾಡಿ, ಅಲ್ಲಿ ಶುದ್ಧವೇ ಅಲ್ವಾ? ನಿನಗೆ ಆ ಸಮಸ್ಯೆಗೆ ಊಟ ಬೇಡ ಅಂತ ಅಲ್ಲಿ ಬಿಟ್ಟದಲ್ವ? ಹೌದು. ಅವರಿಗೆಲ್ಲ ಇನ್ನು ಅದಕ್ಕೆ ಅಂತ ಹೇಳಿ ಒಂದು ಜನದ ವ್ಯವಸ್ಥೆ ನಾನು ಮಾಡ್ತೇನೆ. ಊಟ ಮಾಡ್ಬೋದು ಬ್ರಾಹ್ಮಣ ಮನೆಗೆ. ನೀರು ಹಾಕಬೇಕು ಅಂತ ಇಲ್ಲ, ವ್ಯವಸ್ಥೆ ಮಾಡಿ. ಸರಿ, ಭಜನೆ ಮಾಡಿದ್ದೆ. ಆಮೇಲೆ ದಾನಿಮೆ ದಾನಿಮೆ ಯಾವ ಭಾಷೆಯಲ್ಲಿ ನಾನು ಯಥಾರ್ಥವಾಗಿ ದಾನಿಮೆ ಏನದು? ದಾನಿಮೆ ದಾಳಿಂಬೆ. ಅದನ್ನು ದಾಳಿಂಬೆ ಅಂತ ದಾಳಿಂಬೆ ಮಾಡಿ. ಸರಿ, ಆಮೇಲೆ ಮೂಸುಂಬೆ. ಮೂಸಂಬೆ. ಮೂಸಂಬೆ ಮೂಸಂಬೆ
ಅದು ಮಾಡಿದ್ಯಾ? ಹೌದು, ಅದು ಮಾಡಿದೆ. ಆಮೇಲೆ ಆಮೇಲೆ ಪಾಡೋಣ ಬೇಯಿ ಇಷ್ಟು ತಂದು ಏನದು? ಪಾಡೋಣ ಬೇಯಿ ಏನು ಈಗ ಬರ್ತದೆ. ಪಡವಲಕಾಯಿ. ಅದೇ ಪಾಪನ ಕೈ. ನಾನು ಅದನ್ನೇ ಹೇಳಿದ್ದು. ಸರಿ, ಅದು ಮಾಡಿದ್ಯಾ? ಆಮೇಲೆ ಮರದ ಮೇಲೆ ಹೊಲಸು ಇಷ್ಟು ಮರದ ಮೇಲೆ ಹೊಲಸು. ಹೊಲಸು ಮತ್ತೆ ನಿನ್ನಂತ ಯಾರು ಮಾಡಿದ್ದು? ಅದೇ ನಾನೇ ಮಾಡಿದ್ದು. ಅಷ್ಟು ದೊಡ್ಡದಾಗಬೇಕು ಅಂತಾದ್ರೆ ಯಾರಿಂದಲೂ ಸಾಧ್ಯ ಇಲ್ಲ. ನಾನೇ ಮಾಡ್ಬೇಕು. ಖಂಡಿತ ಮರದ ಮೇಲೆ ಹೊಲಸು ಮಾಡಲಿಕ್ಕೆ ನಿನ್ನನ್ನು ಬಿಟ್ಟರೆ ನಮ್ಮಲ್ಲಿ ಅಷ್ಟು ಸಾಮರ್ಥ್ಯವುಳ್ಳವರು ಯಾರು ಇಲ್ಲ, ನಾನು ಒಬ್ಬನೇ ಇರುವುದು. ಮರದ ಮೇಲೆ ಹೊಲಸು. ಹೊಲಸು ಎಷ್ಟು ರುಚಿ ಆಗ್ತದೆ ಗೊತ್ತಿಲ್ಲ ಹೊಲಸು. ಅದು ಹಲಸು. ಅದೇ ಮರದ ಮೇಲಿರುವ ಹಲಸು. ನಿಮಗೆ ಹಲಸಿನ ಹಣ್ಣು. ನಿಮಗೆ ಬೇರೆ ಕೇಳಿದ ಹೊಲಸು ಅಂತ ಹೇಳಿದ್ದೀನಿ. ಇಲ್ಲಪ್ಪ, ನಾನು ಸರಿ ಹೇಳಿದ್ದೆ. ಹೌದಾ? ಅದು ನಿಮಗೆ ಕೇಳಿದ್ದು. ಸರಿ, ಹಲಸು. ಹಾಗೆ ಅನ್ನ ಅಂಶಗಳು ಬೇರೆ ಬೇರೆ ಮಾಡಿ. ಅಂಶಗಳಲ್ವ? ಹಾ. ಹಣ್ಣು ಹಂಪಲು ಅಂತ ಹೇಳುವುದೊಂದು ಸಂಪ್ರದಾಯ. ಹೌದು, ಸರಿ. ಆಮೇಲೆ ಗುಟ್ಟಿನಲ್ಲಿ ವೈನುಗಾರಿಕೆಯು ಮಾಡಿದ್ದೇವೆ ನಾವು. ಈಗಲೂ ಬಿಡ್ಲಿಲ್ಲ? ಇಲ್ಲ, ಈಗ ಗುಟ್ಟಿನಲ್ಲಿ ಮಾಡ್ತೇವೆ. ಹೌದಾ? ಹೌದು. ಯಾವುದು? ವೈನುಗಾರಿಕೆ. ವೈನುಗಾರಿಕೆ ಅಲ್ವಾ? ಹೈನುಗಾರಿಕೆ. ಅದೇ ನಾನು ಅದನ್ನೇ ಹೇಳಿದ್ದು. ಅದು ಹಾಕ್ಬೇಕು, ವಾಗ್ಬಾರ್ದು. ವೈನ್ ಅಂದ್ರೆ ಬೇರೆ ಅಲ್ಲ? ಹೌದು, ಅದು ಬೇರೆ. ವೈನು. ಹಾ, ಹೈನು. ಅದನ್ನು ಮಾಡಿದ್ದೇವೆ. ಹೇಗೆ? ಆಮೇಲೆ ಬೆಂಡೆ, ಹಾ. ತೊಂಡೆ, ಹಾ. ಕಂಗು, ಹಾ. ತೆಂಗು, ಹಾ. ಬಾಳೆ ಹಾ. ಎಲ್ಲ ಮಾಡಿದೆವು. ಮಾಡಿದ್ವಿ. ಎಲ್ಲ ನೋಡುವುದಕ್ಕೆ ಮಾತ್ರ, ಕೈಯಲ್ಲಿ ಹಿಡಿಲಿಕ್ಕೆ ಯಾವುದು ಸಿಗುವುದಿಲ್ಲ. ಅದೇ ಇಂದ್ರಜಾಲ ಉಂಟಲ್ಲಿ. ಎಂತದ್ದು ನನ್ನ ಕೈಗೆ ಏನಾದ್ರೂ ಆಯ್ತು? ನಮ್ಮಲ್ಲಿ ಇಂದ್ರಜಾಲ ಮಾಡುವವರು ಈಗ ಇಲ್ಲ, ಬದಲಾವಣೆ ಇದ್ರು. ಅವರಿಗೆ ತಂದಿಟ್ಟರೆ ಆಯ್ತು, ಅವರು ಇಂದ್ರಜಾಲ ಎಲ್ಲ ಅವರು ಚೀಲದೊಳಗೆ ಇಂದ್ರಜಾಲ. ಇಂದ್ರಜಾಲ. ಆಮೇಲೆ ಬೇರೆ ಏನಾದ್ರು ಕಿರಿ ತಿನಿಸುಗಳಿದ್ರು? ಅದೆಲ್ಲ ಅವರ ಜೋಡಿಗೆ ಹೇಗೆ ಹೋಗ್ತದೆ ಅಂತ ಗೊತ್ತಾಗುದಿಲ್ಲ. ಅದು ಇಂದ್ರಜಾಲ. ಹೌದು. ಸರಿ, ಹ್ಮ್. ಇದು ಯಾಕೆ ಕೈಗೆ ಬಂದದ್ದು ಬಾಯಿಗೆ ಬರಲಿಲ್ಲ? ಬಾಯಿಗೆ ಬರಲಿಕ್ಕೆ ಕಾಡು ಮೃಗಗಳ ಉಡಾಪೆ ತಾಳರಾಯರೆ. ಉಪಟಳ. ಉಟಪಳ. ಉಟ್ಟಪಳಲ್ಲ, ಹಾ. ಅದಕ್ಕಿಂತ ಆಚದ್ದು ಉಪ್ಪಳ. ಮತ್ತೊಂದು ಉಪಟಳ. ಉಟಪ ಯಾವುದು ಬಲ ಹಾ. ರಾಯರೆ. ಹಾ. ಒಂದೆರಡು ಜಾತಿ ಎಲ್ಲ ರಾಯರೆ. ಹಾ. ಕರಡಿ. ಕರಡಿ ಬಂದು ಏನು ಮಾಡುದು? ಏನು ಮಾಡುದು? ನಮ್ಮ ಮನೆ ಹಿಂದೆ ಒಂದು ಕರಡ ಬೆಳೆದಿತ್ತು. ಹಾ. ಆ ಕರಡದೊಳಗೆ ಒಂದು ಕರಡಿ ಹೋಯ್ತು ಕೂತಿತ್ತು. ಹಾ. ನನ್ನ ತಮ್ಮ ತಿಮ್ಮ ಹಾ. ಕರಡಿಯನ್ನೇ ಉರುಡಕ್ಕೆ ಹೋಗಿಬಿಟ್ಟು ಹಾ. ಕಣ್ಣೀರು ಕರ್ಕೊಂಡು ಕೊರಡು ಮಾಡಿಕೊಂಡು ಬಂದು ಬಿಡರೆ. ಶಾಂತಂ ಪಾಪ. ಅವ ಸಾಯ್ತಿದ್ರೆ ಬೇಸರ ಇಲ್ಲ, ಕಣ್ಣೀರಿಲ್ಲ. ಯೋಚನೆ ಮಾಡಬೇಕು. ನಿನ್ನ ತಮ್ಮನ ಹಾ. ಬದುಕಿನ ಉದ್ದಕ್ಕಾಗುವಂತ ವೆಚ್ಚವನ್ನು ಭರಿಸುವ ನಾನಿದೆ. ಹೌದು, ಸಾಯ್ತಿದ್ರೆ ಬೇಸರ ಇಲ್ಲ, ಅವಳ ಕಣ್ಣು ಹೋಯ್ತಲ್ಲ, ನನಗೆ ಅದು ಬೇಸರ. ಅದ್ಯಾಕೆ ಬೇಸರ ನಿನಗೆ? ಕಣ್ಣು ಅಂದ್ರೆ ಆಸ್ತಿಯಲ್ಲಿ ಪಾಲ್ಗೆ ಇಲ್ಲ. ಸಾಯ್ತಿದ್ರೆ ಸಾಯ್ತಿದ್ರೆ ಆ ಸಮಸ್ಯೆ ಇಲ್ಲ, ಎಲ್ಲ ನಮ್ಮದಲ್ವ. ಇನ್ನು ಮುಂದೆ ಎಲ್ಲಿಯಾದ್ರೂ ಯಾವ ಕಾರಣದಿಂದಲಾಗಿ ಅವ ಸತ್ರು ಹಾ. ಅದಕ್ಕೆ ನೇರ ಹೊಣೆಗಾರ ನೀನಾಗ್ತಿ. ಅವಳಷ್ಟಕ್ಕೆ ಬಿದ್ದು ಸತ್ರು ನೀನೇ ಬಂದದ್ದು ಅಂತ ಲೆಕ್ಕ. ಹಾಗೆ ಮಾಡಬಾರ್ದು. ಹಾ, ಸಾಯಬೇಕು ಅಂತ ಹೇಳುವಾರು. ಹೌದು. ಸರಿ. ರಾಯರೇ, ಹಾ. ನಿನ್ನೆ ರಾತ್ರಿ ನಾನು ನಮ್ಮ ಕೊಟ್ಟಿಗೆಯಲ್ಲಿ, ನಮ್ಮ ಕೊಟ್ಟಿಗೆ ಮನೆಯ ಬದಿಯಲ್ಲಿ ಕೊಟ್ಟಿಗೆ ಇರ್ತದೆ ಗೊತ್ತಾ? ಅಲ್ಲಲ್ಲ, ಎಲ್ಲರದ್ದು ಮನೆ ಒಳಗೆ ಉಂಟು. ಹೌದು. ಮತ್ತೆ ಬದಿಯಲ್ಲಿ ಮತ್ತೆ ಎಲ್ಲಿಂದ? ಆ ಮನೆಯ ಬದಿಯಲ್ಲಿ ಕೊಟ್ಟಿಗೆ ಇತ್ತು. ಹಾ. ನಮ್ಮ ದನ ಕಪಿಲೆ ದನಕ್ಕೆ ಹಾ. ನಾನು ಅಕ್ಕಚ್ಚನ್ನು ಇಟ್ಟು ಬಂದಿದ್ದೇನೆ. ಹಾ. ಬೆಳಿಗ್ಗೆ ಹೋಗಿ ನೋಡ್ತೇನೆ ರಾಯರೇ, ಹಾ. ಎಂತದು ಎಂತದು? ಕಪಿಲೆ ದನ ಅಕ್ಕಟ್ಟು ಕುಡಿತಾ ಉಂಟು. ಹಾ. ಹಿಂದೆ ನೋಡ್ತೇನೆ, ಹಿಂಭಾಗ ಇಲ್ಲ. ಹೌದಾ? ಏನಾಯ್ತು? ಆಗ್ರ ವ್ಯಾಘ್ರ? ಹಾ. ಹಾ. ಒಂದು ಅರ್ಧ ಭಾಗವನ್ನೇ ಕತ್ತರಿಸಿ ತಗೊಂಡದ್ದು. ಹೌದಾ? ಹಾ. ಅದ್ಯಾಕೆ? ಅದು ಕೆಚ್ಚಲು ಹಾಲೆಲ್ಲ ಹಿಂದೆ ಇರುದಲ್ವಾ, ಹಾ, ಹಾ, ಹಾ. ಅದಕ್ಕೆ ಅಷ್ಟು ಮಾತ್ರ. ಹಾ, ಹಾ. ಇದು ತಲೆಯನ್ನು ತಗೊಂಡ್ರೆ ಪುನಃ ಅದು ಕೂಡ ಅಕ್ಕಚ್ಚಿಕೊಳ್ಬೇಕಲ್ಲ, ಅದಕ್ಕೆ ಹಾಗೆ. ತಲೆಯ ಒಂದು ಇದು ನೋಡಿ, ಅದು ಪ್ರಾಣಿ ಹಾಗೆ ಹಿಂದಿನ ಭಾಗ ಉಂಟು. ಹಿಂದಿನ ಭಾಗವನ್ನು. ಸರಿ. ಆಯ್ತು ರಾಯರೇ. ಆಮೇಲೆ ಆನೆ ರಾಯರೇ, ಆನೆ. ಒಂದಾಣೆ, ಎರಡಾಣೆ, ನಾಲ್ಕಾಣೆ, ಎಂಟಾಣೆ, 12 ಆನೆ ಅಲ್ಲಿ ಬಂದು ರೂಪಾಯಿತು ನಮ್ಮ ತೋಟ. ನಮ್ಮ ತೋಟ ಒಂದು ರೂಪಾಯಿ. ಹೌದು. ಅದಕ್ಕೆಲ್ಲ ಕೆಲವೆಲ್ಲ ವಿಧಾನ ಹೇಳಿದ್ದೇನಲ್ಲ ನಾನು. ಯಾವುದು? ಕೆಟ್ಟ ವಿಧಾನ. ಕೆಟ್ಟ ವಿಧಾನ ಹೇಳಿದ್ದೇನೆ. ಹೌದು. ಬೇಟೆ ಹಾಕಬೇಕು ಅಂತ ಹೇಳಿದ್ದೇನೆ. ಹೌದು. ಏನಾಯ್ತು? ನಾವು ಕೂಡ ಹಾಗೆ ಮಾಡಿದೆವು. ಹಾ. ಮೊದಲು ಎಲ್ಲ ಸ್ವಲ್ಪ ತಲೆಗೆರೆಗಳನ್ನೆಲ್ಲ ತಂದು ಹಾ. ಒಂದು ದೊಡ್ಡ ಹೊಂಡ ತೆಗೆದು ಹಾ. ಅದರ ಮೇಲೆ ಇದನ್ನೆಲ್ಲ ಮುಚ್ಚಿ ಹಾ. ಮಾರನೇ ದಿವಸ ಹೋಗಿ ನೋಡುವಾಗ ಅದರಲ್ಲಿ ಆನೆ ಬಿದ್ದಿರ್ತದೆ ಅಂತ. ಸರಿ. ನಾನು ಹಾಗೆ ಹೊಂಡ ತೆಗೆದು ಎಲ್ಲ ಸಿದ್ಧಪಡಿಸಿ ಇಟ್ಟು ಬಂದು ಮನೆಯಲ್ಲಿ ಮಲಗಿದೆ. ಹಾ. ಮಾರನೇ ದಿವಸ ಬೆಳಿಗ್ಗೆ ಹೋಗಿ ನೋಡ್ತೇನೆ ರಾಯರೇ, ಹಾ. ನನ್ನ ಅಜ್ಜಿ ಅದರಲ್ಲಿ ಬಿದ್ದಿದ್ದಾಳಪ್ಪ. ಅಜ್ಜಿ ಯಾಕಪ್ಪ ಅಷ್ಟೊತ್ತಿಗೆ ಆ ಕಡೆ ಹೋದ್ದು? ಅವಳು ರಾತ್ರಿ ಎದ್ದು ಯಾಕೆ ಹೋಗಿದ್ದಾಳೆ ಯಾರಿಗೆ ಗೊತ್ತು. ಅಂತ ಬಿದ್ದಂತ ಅಜ್ಜಿಯನ್ನು ಮೇಲೆ ಕೆತ್ತಿದ್ದೀರಾ? ಎತ್ತೋದು ಯಾಕೆ? ಅಲ್ಲಿಗೆ ಮಣ್ಣು ಮುಚ್ಚಿದ್ದು. ಯಾಕೆ? ಮತ್ತೆ ಸುಮ್ಮನೆ ಸತ್ತರೆ ಮತ್ತೊಂದು ಖರ್ಚಲ್ವ. ಹಾ ಹಾ, ಅಲ್ಲಿಗೆ ಒಟ್ಟಿಗೆ ಒಂದು ವ್ಯವಸ್ಥೆ ಮಾಡಿಬಿಟ್ಟೆ. ಮಾಡಿಬಿಟ್ಟೆ. ಸರಿ. ಆಮೇಲೆ ರಾಯರೇ,
ಇದು ಕೆಳಗಿನವರು ಇನ್ನು ಮೇಲೆ ತಾಯಿ ಬಾಣಿನಿಂದ ಬಂದಿದ್ದಾರೆ. ಇಲ್ಲಿ ವಿಷಯ ತಾಯಿ ಬಾಣಿನಿಂದ ಬಂದಿದ್ದಾರೆ. ತಾಯಿ ಬಾಣಿನಿಂದ ಯಾರು? ಅದು ಅಕ್ಷಪಿಕ್ಷಿಗಳು, ಪಕ್ಷಿಗಳು. ಆ ಸಣ್ಣಕ್ಕಿ, ದೊಡ್ಡಕ್ಕಿ, ಬೆಳ್ತಕ್ಕಿ, ಮಂಡಕ್ಕಿ. ಏನದು? ಅದು ಮಂಡೆ ದೊಡ್ಡದು, ಸಣ್ಣದು, ಅದಕ್ಕೆ ಮಂಡಕ್ಕಿ. ಆಮೇಲೆ ಗಂಡ ಬೇರೆ ಉಂಟ. ಅವರು ಮಾತಾಡಿಕೊಳ್ತಾರೆ. ನಿನಗೇನು? ಅದಲ್ಲ, ಎರಡು ಮಂಡೆ ಸರ ಒಂದೇ. ಗಂಡ ಬೇರೆ ಉಂಟ. ಸರಿ. ಆಮೇಲೆ ಸಣ್ಣಕ್ಕಿ, ದೊಡ್ಡಕ್ಕಿ, ಬೆಳ್ತಕ್ಕಿ, ಮೈಯಲ್ಲಿ ಕುಚು ಕುಚಿ ಇರುವ ಅಕ್ಕಿ. ಆಮೇಲೆ ನಕ್ಕಿರನ್ ಪಕ್ಕಿ ಸೇತು ಕೋಳಿ. ಅದು ಯಾವುದು? ಅದೆರಡು ಸ್ವಲ್ಪ ಸಮಯ ಸರಿ, ನೀವೇ ಹೆಸರು. ಹೌದು. ಸರಿ. ಆಮೇಲೆ ಸೊಳ್ಳೆಗಳು ಏನ್ ಮಾಡ್ತವೆ? ಸೊಳ್ಳೆಗಳ ಅವಸ್ಥೆ ಸೊಳ್ಳೆಗಳು ಏನ್ ಮಾಡ್ತವೆ? ಅದು ಬಂದು ರಕ್ತ ಎಳೆಯುವುದಪ್ಪ. ಹೌದಾ? ಅದು ಕೂಡ ಗಂಡು ಮಾತ್ರ ಅಲ್ಲ, ಹೆಣ್ಣು ಕೂಡ. ಈ ಸೊಳ್ಳೆಗಳಲ್ಲಿ ಗಂಡು ಹೆಣ್ಣು ಪ್ರಭೇದ ನಿನಗೆ ಗೊತ್ತಾಗ್ತದೆ? ಅದನ್ನು ಸೂಕ್ಷ್ಮವಾಗಿ ಕಂಡು ಹಿಡಿಕಿದ ಏಕೈಕ ಮಹಾನುಭಾವ ನಾನು ಒಪ್ಪಳಿ. ಹೇಗದು? ಕನ್ನಡಿಯನ್ನು ನೋಡಿ ಯಾವ ಸೊಳ್ಳೆ ತುಂಬ ಹೊತ್ತು ಹಾರ್ತಾ ಇರ್ತದೋ ಅದು ಹೆಣ್ಣು ಸೊಳ್ಳೆ. ಯಾವ ಸೊಳ್ಳೆ ಸುಮ್ಮನೆ ಅದರಷ್ಟಕ್ಕೆ ರಕ್ತ ಇಳಿದು ಹೋಗಿ ದೂರ ಕೂತ್ಕೊಳ್ತದೋ ಅದು ಗಂಡು ಸೊಳ್ಳೆ. ಕನ್ನಡಿಯ ಮುಂದೆ ಹಾರಾಡ್ತಾ ಇದ್ದದ್ದು ಹೆಣ್ಣು ಸೊಳ್ಳೆ. ಅದರಷ್ಟಕ್ಕೊಂದು ಮೂಲೆಯಲ್ಲಿ ಹಾರಾಡ್ತಾ ಇದ್ದದ್ದು ಗಂಡು ಸೊಳ್ಳೆ. ನಿನ್ನ ಸಂಶೋಧನೆಗೆ ಮೆಚ್ಚುಗೆ. 3 ಸಲ ವಿದೇಶಕ್ಕೆ ಹೋಗಿದ್ದೆ. ಅದರಿಂದಲಾಗಿ ಇನ್ನೊಮ್ಮೆ ಅವಲೋಕಕ್ಕೆ ಹೋಗ್ತೀನಿ. ಇಲ್ಲ, ಹೋಗಿ ಬಂದಿದ್ದೇನೆ. ಇನ್ನು ಹೋಗ್ಲಿಕ್ಕಿಲ್ಲ. ಇಲ್ಲ, ನಾನು ಇಲ್ಲಿ ತಗೊಂಡದ್ದೇ ಹೆಚ್ಚಾಗಿ ಹೋಗುದಿಲ್ಲ. ಒಟ್ಟಾರೆಯಾಗಿ ಮಾಡಿದ ಬೆಲೆ ಇಲ್ಲ, ಬದುಕುವುದಕ್ಕೆ ಕಷ್ಟ ಆಗಿದೆ, ಊರು ಬಿಟ್ಟು ಹೋಗುವುದಂತ ತೀರ್ಮಾನ ಮಾಡಿದ್ದೇವೆ. ಒಂದು ಅಪ್ಪಣೆ ಕೊಟ್ಟು ಕಳಿಸುವ. ಈ ನಾಡಿನ ಮಹಾರಾಜನ ಸಮಸ್ತ ಪ್ರಜೆಗಳ ಕಣ್ಣೀರನ್ನು ಒರೆಸಬೇಕಾದಂತ ಆದ್ಯ ಕರ್ತವ್ಯವನ್ನು ಹೊಂದಿರಬಲ್ಲಿದ್ದೇನೆ. ಅಂಥದ್ರಲ್ಲಿ ಕಾಡ ಜನಾಂಗದವರು ನೀವು. ಕೃಷಿಯನ್ನೇ ನಂಬಿ ತಮ್ಮ ಜೀವನವನ್ನು ಸಾಗಿಸುವಂತವರು ನೀವು. ಮತ್ತೆ ಅಂತಹ ಕೃಷಿಯೇ ನಿಮಗೆ ಇಲ್ಲ ಅಂತಾದ್ರೆ ನಿಮ್ಮ ಬದುಕಿಗೆ ಇನ್ನೆಲ್ಲಿದೆ ಆಧಾರ? ಇನ್ನು ಎಲ್ಲಿಂಟು ನಮಗೆ? ಈಗ ಕೃಷಿಗೆ ಅಂತ ಅಲ್ಲ, ಎಲ್ಲದಕ್ಕೂ ಆಧಾರ ಬೇಕೇ. ನಿಮ್ಮ ಬದುಕಿಗೆ ಆಧಾರವಾಗಿರುವಂತಹ ಕೃಷಿಯನ್ನೇ ದುಷ್ಟ ಮೃಗಗಳು ನಾಶ ಮಾಡ್ತಾರೆ ಅಂತಾದ್ರೆ ಹೌದು, ಪರ್ಯಾಯವಾಗಿ ಇದಕ್ಕೆ ಕಾರಣೀಕರ್ತ ನಾನೇ. ವರ್ಷ ಪ್ರತಿ ಬೇಟೆಗೆ ಹೋಗುವ ನಾನು. ಮತ್ತೆ ಈಗ ಬೇಟೆಯಾಡದೆ ಕೆಲವಷ್ಟು ಕಾಲಗಳು ಕಳೆದು ಹೋಯಿತು. ಅದರ ಪ್ರಭಾವದಿಂದಲಾಗಿ ಈ ಮೃಗಗಳು ಈ ರೀತಿಯಾದಂತಹ ಹಾವಳಿಯನ್ನು ಈತಾ ಇದ್ದೆ. ನೀವು ಒಳ್ಳೆದ್ರಲ್ಲಿ ಮೃಗಗಳನ್ನು ಬಿಟ್ರ ಅವುಗಳಿಗೆ ತಲೆಗೆ ಹೋಯ್ತು ನಮ್ಮನ್ನು ಬಿಡ್ತಾರೆ ಅಂತ. ಅದು ನಿಮ್ಮ ಸೌಜನ್ಯವನ್ನು ದೌರ್ಬಲ್ಯ ಅಂತ ತಿಳಿಸಿ. ಅದು ಮೃಗಗಳು ಯೋಚನೆ ಮಾಡಬೇಡ. ಈಗಲೇ ನಿಮ್ಮವರೆಲ್ಲ ಇದ್ದಾರಲ್ಲ, ನಮ್ಮವರೆಲ್ಲ ತಯಾರಾಗಿದ್ದಾರೆ. ಎಲ್ಲರನ್ನು ಸೇರಿಸಿಕೊಂಡು ನೇರವಾಗಿ ಕಾಡಿಗೆ ಹೋಗಿ ಬೇಟೆಯಾಡಿ ದುಷ್ಟ ಮೃಗಗಳನ್ನು ತಡೆಯೋಣ.